let us discuss a few more very important problems related with this theory of indices. Look at the first problem, dear students. What is that? Show that x power b minus c whole power a into x power c minus a whole power b into x power a minus b whole power c that is equal to 1. ಈಗ ಪ್ರೂವ್ ದಟ್ ಅಥವಾ ಶೋ ದಟ್ ಅಂತ ಕೇಳಿದಾಗ ಏನು ಮಾಡ್ತೀವಿ? ಎಲ್ ಎಚ್ ಎಸ್ ತಗೋತೀವಿ, ಆರ್ ಎಚ್ ಎಸ್ ಪ್ರೂವ್ ಮಾಡ್ತೀವಿ, ಅಥವಾ ಆರ್ ಎಚ್ ಎಸ್ ತಗೋತೀವಿ, ಎಲ್ ಎಚ್ ಎಸ್ ಪ್ರೂವ್ ಮಾಡ್ತೀವಿ. ಓಕೆ, ನಾವು ಐ ಕ್ಯಾನ್ ಟೇಕ್ ಎಲ್ ಎಚ್ ಎಸ್ ಏನಿದೆಯಪ್ಪ ಎಲ್ ಎಚ್ ಎಸ್? ಸೊ ದಟ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಬಿ ಮೈನಸ್ ಸಿ ಹೋಲ್ ಪವರ್ ಎ ಇಂಟು ಎಕ್ಸ್ ಪವರ್ ಸಿ ಮೈನಸ್ ಎ ಹೋಲ್ ಪವರ್ ಬಿ ಇಂಟು ಎಕ್ಸ್ ಪವರ್ ಎ ಮೈನಸ್ ಬಿ ಹೋಲ್ ಪವರ್ ಸಿ. ಮಕ್ಕಳು ಇಲ್ಲೊಂದು ಕಂಟೆಂಟ್ ಗೊತ್ತಿದೆ ನಿಮ್ಗೆ. ಏನು ಕಂಟೆಂಟ್ ಸರ್? ಎ ಪವರ್ ಎಂ ಇರುತ್ತೆ, ಹೋಲ್ ಪವರ್ ಎನ್ ಇದ್ರೆ ಇವೆರಡನ್ನು ಪವರ್ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಏನಾಗುತ್ತೆ? ಎ ಪವರ್ ಎಂ ಇಂಟು ಎನ್. ಹಾಗೆ ಇಲ್ಲೂ ಸಹ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಹೇಗೆ ಮಾಡೋಣ ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ. ಲುಕ್ ಅಟ್ ದ ಕಾನ್ಸೆಪ್ಟ್ ಹಿಯರ್. ಲುಕ್ ಅಟ್ ದ ಕಾನ್ಸೆಪ್ಟ್. this become x power b minus c into a into x power what happens here? c minus a into b into what happens here? x power a minus b into x power a minus b into c. ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? x power b into a ab minus ca into x power c into b ಅಂದ್ರೆ bc minus ab into x power a into c is ca minus bc. Again observe ಮಾಡಿ, bases are same. When bases are same, power can be added or subtracted. ಹೇಗೆ ಬರೀಬಹುದಾದ್ರೆ x power what happens here? ab minus ca plus bc minus ab plus ca minus bc. ನೋಡಿ minus bc plus bc minus ca plus ca minus ab plus ab get cancelled. X power 0 ಬಂತು. Anything power 0 is always equal to what? 1. Nothing but RHS. ಅರ್ಥ ಆಯ್ತಾ ಮಕ್ಕಳ? ಇಟ್ಸ್ ವೆರಿ ಸಿಂಪಲ್. ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನ ನೋಡೋಣ. ಹಾಗಾದ್ರೆ ಗಮನ ಇಟ್ಟು ಕೇಳಿಸ್ಕೋಬೇಕು. ಶೋ ದಟ್ x power a divided by x power b. Show that x power a divided by x power b whole power a plus b into x power b divided by x power c whole power b plus c into x power c divided by x power a whole power c plus a is equal to 1. ಪ್ರೂವ್ ಮಾಡೋಣ ಹಾಗಾದ್ರೆ. ಪ್ರೂವ್ ಮಾಡೋಣ ಮಕ್ಕಳ. ಸೊ ಎಲ್ ಎಚ್ ಎಸ್ ತಗೋತಾ ಇದ್ದೀನಿ. ವಾಟ್ ಈಸ್ ಎಲ್ ಎಚ್ ಎಸ್? ಸೊ ಹಿಯರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎ divided by x power b whole power what happens here? a plus b into x power b divided by x power c whole power b plus c into x power c divided by x power a whole power c plus a. ಮಕ್ಕಳೇ ಇಲ್ಲೊಂದು ಐಡಿಯಾ ಉಪಯೋಗಿಸೋಣ. ಯಾವ ಐಡಿಯಾ ಅಂದ್ರೆ a power m divided by a power n is equal to a power m minus n ಅಂತ ಬರೀಬಹುದು. ಹೇಗೆ ಅಂದ್ರೆ n ಮೇಲ್ಗಡೆ ಹೋದ್ರೆ ಮೈನಸ್ n ಆಗುತ್ತೆ. ಬರ್ಕೋಬಹುದಾಗಾದ್ರೆ ಅದೇ ಕಾನ್ಸೆಪ್ಟ್ ಹೇಗೆ ಬರೆಯೋಣ? x ಪವರ್ a ಬೈ x ಪವರ್ b ನ x ಪವರ್ a b ಮೇಲೆ ಹೋದ್ರೆ ಮೈನಸ್ b ಹೋಲ್ ಪವರ್ ವಾಟ್? a ಪ್ಲಸ್ b ಇಂಟು x ಪವರ್ b ಮೈನಸ್ c ಹೋಲ್ ಪವರ್ ವಾಟ್? b ಪ್ಲಸ್ c ಇಂಟು ಏನಾಯ್ತು ಹಾಗಾದ್ರೆ ಇದು x ಪವರ್ c ಮೈನಸ್ a ಹೋಲ್ ಪವರ್ c ಪ್ಲಸ್ a. ಇದು ಹೇಗಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಒಂದು ಸಪೋಸ್ ಎಕ್ಸ್ ಪವರ್ ಎ ಬೈ ಎಕ್ಸ್ ಪವರ್ ಬಿ ಇದೆ ಅಲ್ವಾ? ಇದು ನೀವು ಬರೀಬೋದಾ? ಎಕ್ಸ್ ಪವರ್ ಎ ಇಂಟು ಎಕ್ಸ್ ಪವರ್ ಬಿ ಮೇಲ್ಗಡೆ ಹೋದ್ರೆ ಏನಾಗುತ್ತೆ? ಎಕ್ಸ್ ಪವರ್ ಮೈನಸ್ ಬಿ. ವೆನ್ ಬೇಸಸ್ ಆರ್ ಸೇಮ್, ಪವರ್ ಕ್ಯಾನ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್. ಹೇಗೆ ಬರೀಬಹುದು? ಎಕ್ಸ್ ಪವರ್ ಎ ಮೈನಸ್ ಬಿ. ಹಾಗಾದ್ರೆ ಎಕ್ಸ್ ಪವರ್ ಎ ಬೈ ಎಕ್ಸ್ ಪವರ್ ಬಿ ಡೈರೆಕ್ಟ್ಲಿ ರಿಟರ್ನ್ ಎಕ್ಸ್ ಪವರ್ ಎ ಮೈನಸ್ ಬಿ. ಎಕ್ಸ್ ಪವರ್ ಬಿ ಡಿವೈಡೆಡ್ ಬೈ ಎಕ್ಸ್ ಪವರ್ ಸಿ ಡೈರೆಕ್ಟ್ಲಿ ರಿಟರ್ನ್ ಎಕ್ಸ್ ಪವರ್ ಬಿ ಮೈನಸ್ ಸಿ. x power c divided by x power a directly written as x power c minus a. Now understand this. ಇವೆರಡು ಪವರ್ ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಏನಾಯ್ತು?
x power a minus b into a plus b, right, into x power b minus c into b plus c into x power c minus a into c plus a. ಮಕ್ಕಳ ಗಾಟ್ ಮೈ ಪಾಯಿಂಟ್. ಇಲ್ಲೊಂದು ಫಾರ್ಮುಲಾ ಇದೆ ಮಕ್ಕಳ, ನಮ್ಗೆ ಏನು ಗೊತ್ತಿದೆ ಫಾರ್ಮುಲಾ? ದ ಎಕ್ಸ್ಪ್ರೆಷನ್ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಲೈಕ್ ದಿಸ್ a minus b into a plus b. The answer will be a square minus b square. Square of the first term minus square of the second term. Formula apply ಮಾಡ್ತೀನಿ ನೋಡಿ, ಗಮನ ಕೊಡಿ. This become x power, what happens here? a minus b into a plus b, a square minus b square into x power b minus c into b plus c, b square minus c square into x power, this become c square minus a square. Again, when bases are same, power can be added. ಹೇಗಾಯ್ತಾಗಂದ್ರೆ x power a square minus b square plus b square minus c square plus c square minus a square, minus a square plus a square minus b square plus b square minus c square plus c square cancel. That become x power 0, nothing but x power 0 is nothing but what? 1, nothing but RHS. Understand my dear students? It's very very simple. We'll discuss one more problem related with this. One more problem discuss ಮಾಡೋಣ. Okay? Prove that ಅಥವಾ show that, whatever it may be. Either prove that ಅಂತ ಹೇಳಿದ್ರು LHS ತಗೊಂಡು RHS ಪ್ರೂವ್ ಮಾಡ್ತೀವಿ, show that ಅಂತ ಹೇಳಿದ್ರು LHS ತಗೊಂಡು RHS ಪ್ರೂವ್ ಮಾಡ್ತೀವಿ. ಹೌದಲ್ಲ ಮಕ್ಕಳ? ಓಕೆ, ನೋಡೋಣ. What is that? Prove that x power a plus b, x power a plus b divided by x power b minus c whole power a minus c into x power b plus c divided by c minus a, b plus c divided by x power c minus a whole power b minus a into x power c plus a divided by x power a minus b whole power c minus b is equal to 1. ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. LHS ತಗೋಬೇಕಲ್ವಾ? ತಗೋತಾ ಇದ್ದೀನಿ. LHS ನೋಡೋಣ. What is LHS? In LHS we have x power a plus b divided by x power b minus c whole power, what happens here? a minus c into x power b plus c divided by x power c minus a whole power b minus a into so that become what? x power c plus a divided by x power a minus b whole power c minus b. ಈಗ ನನ್ನ ಕಡೆ ಅರ್ಥ ಮಾಡ್ಕೊಳ್ಳಿ. ಇಲ್ಲೂ ಬೇಸ್ ಸೇಮ್ ಇದೆ, ಇಲ್ಲೂ ಬೇಸ್ ಸೇಮ್ ಇದೆ. ಇದು ಮೇಲ್ಗಡೆ ಹೋದಾಗ ಪವರ್ ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ. ಹೇಗೆ ಬರ್ಕೋತೀರಾಗೋದ್ರಿಂದ x ಪವರ್ a ಪ್ಲಸ್ ಬಿ ಇರೋದು ಏನಾಗುತ್ತೆ? ಮೈನಸ್ ಬಿ, ಮೈನಸ್ ಸಿ ಇರೋದು ಪ್ಲಸ್ ಸಿ. ಕಟ್ ಮೈ ಪಾಯಿಂಟ್. ಎಂಟು x ಪವರ್ ಇಲ್ಲೇನೋ ಬಿಟ್ಬಿಟ್ಟೆ ನಾನು. ಹೋಲ್ ಪವರ್ ಏನಿದೆ? a ಮೈನಸ್ ಸಿ ಇಂಟು ಈ ಟರ್ಮ್ ಬರೆಯೋಣ. ಏನಾಗುತ್ತೆ ನೋಡಿ ಹಾಗಾದ್ರೆ, ಇಲ್ಲೂ ಬೇಸ್ ಸೇಮ್ ಇದೆ, ಇಲ್ಲೂ ಬೇಸ್ ಸೇಮ್ ಇದೆ. x ಪವರ್ ಮಾತಾಡಿ b ಪ್ಲಸ್ ಸಿ ಅಲ್ಲಿ ಹೋದ್ರೆ ಮೈನಸ್ ಸಿ ಹೋದ್ರೆ ಪ್ಲಸ್ ಸಿ, ರೈಟ್? ಹೋಲ್ ಪವರ್ ವಾಟ್? b ಮೈನಸ್ ಎ ಎಂಟು ಮಾತಾಡಿ x ಪವರ್ c ಪ್ಲಸ್ ಎ, ಸೊ ದಟ್ ಬಿಕಮ್ ಮೈನಸ್ ಎ ಪ್ಲಸ್ ಬಿ ಹೋಲ್ ಪವರ್ ವಾಟ್? c ಮೈನಸ್ ಬಿ. ಸೊ ಇವೆರಡು ಹೋಗುತ್ತೆ ನೋಡಿ, ಹೋಗ್ತಾ ಇದೆಯಾ? ಸೊ ಹಾಗಾದ್ರೆ ರಿಮೈನಿಂಗ್ಸ್ ನ ಬರೆಯೋಣ. ರಿಮೈನಿಂಗ್ಸ್ ಏನಿದೆ ಮಾತಾಡಬೇಕು. ರಿಮೈನಿಂಗ್ಸ್ ಏನಿದೆ? ದಿಸ್ ಬಿಕಮ್ x ಪವರ್ a ಪ್ಲಸ್ ಸಿ ಉಳ್ಕೋತು, ಹೋಲ್ ಪವರ್ ವಾಟ್? a ಮೈನಸ್ ಸಿ ಇಂಟು x ಪವರ್ b ಪ್ಲಸ್ ಎ ಹೋಲ್ ಪವರ್ b ಮೈನಸ್ ಎ ಉಳ್ಕೋತು ನೋಡಿ, ಇಂಟು x ಪವರ್ ಮಾತಾಡಪ್ಪ ಮಕ್ಕಳ c ಪ್ಲಸ್ ಬಿ ಹೋಲ್ ಪವರ್ c ಮೈನಸ್ ಬಿ. ಇದನ್ನ ಹೀಗೆ ಬರಿಬಹುದಾಗಾದ್ರೆ x ಪವರ್ ಮಾತಾಡಿ a ಪ್ಲಸ್ ಸಿ ಇಂಟು a ಮೈನಸ್ ಸಿ ಇಂಟು x ಪವರ್ b ಪ್ಲಸ್ ಎ ಇಂಟು b ಮೈನಸ್ ಎ ಇಂಟು x ಪವರ್ c ಪ್ಲಸ್ ಬಿ ಇಂಟು ವಾಟ್? c ಮೈನಸ್ ಬಿ. ಓಕೆ, ಗಾಟ್ ಮೈ ಪಾಯಿಂಟ್. ಅಗೇನ್ ಇದು ಯಾವ ತರ ಇದೆ? ಇಟ್ ಈಸ್ ಲೈಕ್ a ಪ್ಲಸ್ ಬಿ ಇಂಟು a ಮೈನಸ್ ಪಿ ಟೈಪ್ ಅಲ್ಲಿ ಇದೆ. a ಪ್ಲಸ್ ಬಿ ಇಂಟು a ಮೈನಸ್ ಪಿ ಟೈಪ್ ಅಲ್ಲಿ ಇದ್ರೆ we have to write it as a square minus b square.
that become what? X power a square minus c square into x power b square minus a square into x power c square minus b square. ಬರಿಬೋದಾ? So b plus a into b minus a is b square minus a square. C plus b into c minus b is c square minus b square. So now again when bases are same, power can be added. That become x power a square minus c square plus b square minus a square plus c square minus b square. ಎಲ್ಲ ಟರ್ಮ್ ಹೋಗ್ತಾವ ನೋಡಿ. ಎಲ್ಲ ಟರ್ಮ್ ಓಡಿದ್ರೆ what you will have x power 0. What is x power 0? 1, nothing but what? RHS. This is what the problem. ಅರ್ಥ ಮಾಡ್ಕೋತಾ ಇದ್ದೀರಾ? Very easy ಇದೆ, right? We will discuss one more problem related with this. Show that ತುಂಬಾ ಸಿಂಪಲ್ ಆಗಿದೆ ಮಕ್ಕಳ, ಅರ್ಥ ಮಾಡ್ಕೋಬೇಕು. Show that x power a by x power b. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ. ಪ್ರಾಬ್ಲಮ್ಸ್ ನ ಮಾಡ್ಕೋತೀರಾ? ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ. ಸೊ ಪ್ರಾಪರ್ಟೀಸ್ ಪ್ರೀವಿಯಸ್ ಹೇಗೆ ಹೇಳಿದ್ದೀನೋ ಅವ್ರು ಚೆನ್ನಾಗಿ ನೆನಪಲ್ಲಿ ಇರಬೇಕು. ಶೋ ದಟ್ x power a divided by x power b whole power a square plus ab plus b square into x power b divided by x power c whole power b square plus bc plus c square into x power c divided by x power a whole power c square plus ca plus a square is equal to 1. Okay, now have to take LHS. LHS ತಗೋಬೇಕಲ್ವಾ ಮಕ್ಕಳ? ತಗೋಣ LHS. ಏನಿದೆ LHS ಅಲ್ಲಿ ಹೇಳಿ ನೋಡೋಣ ನೀವೇ. So that LHS is x power a divided by x power b whole power a square plus ab plus b square into what happens here? X power b divided by x power c whole power b square plus bc plus c square into what happens here? X power c divided by x power a whole power c square plus ca plus a square. ಈಗ ಯೋಚನೆ ಮಾಡಿ, this can be written as x power a by x power b nothing but x power a minus b whole power a square plus ab plus b square into this can be written as x power b minus c whole power b square plus bc plus c square into this can be written as, how can you write this one? This can be written as x power c minus a whole power c square plus ca plus a square. ಇದನ್ನ ಮತ್ತೆ ಏನು ಬರೀಬಹುದು? this can power ನ ಮಲ್ಟಿಪ್ಲೈ ಮಾಡಬೇಕು. that become x power a minus b into a square plus ab plus b square. can I? into x power this become b minus c into b square plus bc plus c square into x power c minus a into c square plus ca plus a square. ಮಕ್ಕಳು ಹಾಗೆ ಅರ್ಥ ಮಾಡ್ಕೊಳ್ಳಿ. ಆಸ್ ಯೂಶುವಲ್ ಒಂದು ಇಂಪಾರ್ಟೆಂಟ್ ರಿಸಲ್ಟ್ ಅನ್ನು ಬರೆಯೋದಕ್ಕೆ ಹೋಗ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ದ ಫಾರ್ಮುಲಾ ಫಾರ್ a cube minus b cube. what is a cube minus b cube? a minus b into a square plus ab plus b square. ಹಾಗೆ b cube minus c cube ಫಾರ್ಮುಲಾ ಏನಾಗುತ್ತೆ? a cube minus b cube ಇದ್ರೆ a minus b into b cube minus c cube ಇದ್ರೆ b minus c into b square plus bc plus c square. ಓಕೆ, ಹಾಗೆ c cube minus a cube is equal to c minus a into c square plus ca plus a square ಆಗುತ್ತೆ. ಅದರ ವಾಪಸ್ ಇದಕ್ಕೆ ಏನಂತ ಬರೀಬಹುದು? a minus b into a square plus ab plus b square. this is nothing but a cube minus b cube. ಬರೀಬಹುದಾಗಾದ್ರೆ ವಾಪಸ್ ನೋಡಿ, ಪವರ್ ಅಲ್ಲಿ ಇದೆ ನೋಡಿ ಮಕ್ಕಳ. so this become x power, this entire thing become a cube minus b cube into x power, this entire thing become what? b cube minus c cube into x power, this entire thing become c cube minus a cube. Understand this? when bases are same, power can be added. that become x power a cube minus b cube plus b cube minus c cube
ಪ್ಲಸ್ ಸಿ ಕ್ಯೂಬ್ ಮೈನಸ್ ಎ ಕ್ಯೂಬ್ minus a cube plus a cube minus b cube ಎಲ್ಲ ಹೊರಟೋಗುತ್ತಲ್ಲ, that become x power 0, anything power 0 is what? 1, nothing but what? RHS. I think you all understand this problem, right? Thank you.